ಇಸ್ರೇಲ್ ಮತ್ತು ಇರಾನ್ ಮಧ್ಯೆ ಕೂಡ ಯುದ್ಧ ಸಂಘರ್ಷ ಮುಂದುವರಿತಾ ಇದೆ. ಇರಾನ್ ಮೇಲೆ ಡೆಡ್ಲಿ ಅಟ್ಯಾಕ್ ಅನ್ನು ಇಸ್ರೇಲ್ ಮಾಡ್ತು, ಇಸ್ರೇಲ್ ಮೇಲೆ ಇರಾನ್ ಡೆಡ್ಲಿ ಅಟ್ಯಾಕ್ ಅನ್ನು ಮಾಡ್ತು. ಈಗ ಇದ್ರ ಬಗ್ಗೆ ಮಾಹಿತಿ ಮುಂದುವರಿಸ್ತಾ ಇದೀವಿ, ನಾವು ನೋಡ್ತಾ ಹೋಗೋಣ. ಇರಾನ್ನ ರಾಜಧಾನಿ ತೆಹರಾನ್ ಇದೆಯಲ್ಲ, ಅದು ಇಸ್ರೇಲ್ ಮಾಡಿದಂತಹ ಡೆಡ್ಲಿ ಅಟ್ಯಾಕ್ಗೆ ಹೊತ್ತಿ ಉರಿತಾ ಇದೆಯಂತೆ. ತೆಹರಾನ್ನ ತೈಲ ಡಿಪೋದ ಮೇಲೆ ಇಸ್ರೇಲ್ ವೈಮಾನಿಕ ದಾಳಿಯನ್ನ ನಡೆಸಿದೆ. ಇರಾನ್ ಇಸ್ರೇಲ್ ಮಧ್ಯೆ ಡ್ರೋನ್ ಮತ್ತು ಕ್ಷಿಪಣಿ ದಾಳಿ ಕೂಡ ನಡೀತಾ ಇದೆ. ನಿಮ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಮಾಹಿತಿ ಕೊಡ್ತೀನಿ. ಇರಾನ್ ಮತ್ತೆ ಇಸ್ರೇಲ್ ಗಡಿಯನ್ನು ಹಂಚಿಕೊಳ್ಳಲ್ಲ. ಇಸ್ರೇಲ್ ಇರಾನ್ನ ಒಳಗೆ ಡ್ರೋನ್ಗಳನ್ನ ಸ್ಮಗಲ್ ಮಾಡಿ ಆ ಡ್ರೋನ್ಗಳನ್ನ ಇರಾನ್ ವಿರುದ್ಧ ಬಳಕೆ ಮಾಡ್ತಿರಬಹುದು. ಇಸ್ರೇಲ್ ವಿಚಾರದಲ್ಲೂ ಹಂಗೆ ಇರಾನ್ ಮಾಡಿರಬಹುದು, ಆ ಸಾಧ್ಯತೆ ತುಂಬಾ ಕಡಿಮೆ. ಬಟ್ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ. ಇಸ್ರೇಲ್ನ ವೈಮಾನಿಕ ದಾಳಿಯ ಎಫೆಕ್ಟು ತೈಲ ಡಿಪೋದ ಮೇಲೆ ಹೆಂಗಾಗಿದೆ ಅಂತ. ಈಗಾಗಲೇ ಕಳೆದ ವಾರದಿಂದ ಈ ವಾರಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಕ್ರೂಡ್ ಆಯಿಲ್ ಬೆಲೆ ಅಂತೂ ವಿಪರೀತ ಜಾಸ್ತಿ ಆಗಿದೆ. ಆಮೇಲೆ ಇರಾನ್ಗೆ ಸೊಕ್ಕಿರೋದು ಏನು ಸೊಕ್ಕು ಅಂತ ಕೇಳಿದ್ರೆ, ನಾವು ಬಿಗ್ಗೆಸ್ಟ್ ತೈಲ ಉತ್ಪಾದಕರು ಇಡೀ ವಿಶ್ವದಲ್ಲೇ. ತೈಲ ಉತ್ಪಾದನೆಯಲ್ಲಿ ಇರಾನ್ದು ದೊಡ್ಡ ಪಾತ್ರ ಇದೆ. ಆಲ್ಮೋಸ್ಟ್ 20% ತೈಲ ಇಡೀ ವಿಶ್ವಕ್ಕೆ ಸರಬರಾಜು ಆಗೋದು ಇರಾನ್ನ ಕಾರಣಕ್ಕೆ. ಅದನ್ನೇ ಮುರಿದು ಬಿಟ್ರೆ ಆರ್ಥಿಕ ಪೆಟ್ಟಲ್ವಾ ಅದು. ಸೊ ಇಸ್ರೇಲ್ನ ತಂತ್ರಜ್ಞಾನ ಬಳಕೆ ಹಿಂಗಾಗ್ತಿದೆ. ಇಸ್ರೇಲ್ ವಿರುದ್ಧ ಈ ಕಾರಣಕ್ಕೆ ಇರಾನ್ ಸಿಡಿದೇಳ್ತಾ ಇದೆ. ಪರಮಾಣು ಕೇಂದ್ರಗಳ ಮೇಲೆ ಇಸ್ರೇಲ್ ದಾಳಿ ಬಳಿಕ ಇವರು ಪ್ರತಿದಾಳಿಯನ್ನು ಮಾಡಿದ್ದಾರೆ. ಇವರು ಏನು ಸುಮ್ಮನೆ ಕೂತಿಲ್ಲ. ಇಸ್ರೇಲ್ ಸೇನೆಯ ಕೇಂದ್ರ ಕಚೇರಿ, ಸೇನಾ ನೆಲೆಗಳ ಮೇಲೆ ನಾವು ದಾಳಿ ಮಾಡಿದ್ದೀವಿ ಅಂತ ಅವರು ಹೇಳ್ಕೊಂಡಿದ್ದಾರೆ. ಮಿಸೈಲ್ ದಾಳಿಯಲ್ಲಿ 3 ಇಸ್ರೇಲ್ ನಾಗರಿಕರ ಸಾವಾಗಿದೆಯಂತೆ. ಇದು ಇರಾನ್ ಕೊಡ್ತಾ ಇರುವಂತಹ ನಂಬರ್ಸ್. ಆಮೇಲೆ ನಾವು ಈ ದಾಳಿಯನ್ನ ಮುಂದುವರಿಸ್ತೀವಿ ಅಂತ ಅವರು ಒಂದು ಆಪರೇಷನ್ಗೆ, ಇವರು ರೈಸಿಂಗ್ ಲಯನ್ ಅಂತ ಹೆಸರಿಟ್ಕೊಂಡಿದ್ರೆ ಇಸ್ರೇಲು, ಅವರು ಅಷ್ಟೇ ಅದೇನೋ ಥ್ರೂ ಔಟ್ ಪ್ರಾಮಿಸ್ ಅಂತೇನೋ ಹೆಸರಿಟ್ಕೊಂಡಿದ್ದಾರೆ. ಸೊ ಇರಾನ್ ಕೂಡ ಸುಮ್ಮನೆ ಕೂತ್ಕೊಳ್ತಾ ಇಲ್ಲ. ಇರಾನ್ ವೈಮಾನಿಕ ಶಕ್ತಿ ಕಂಪೇರ್ ಮಾಡಿದ್ರೆ ಇಸ್ರೇಲ್ ತುಂಬಾ ಸ್ಟ್ರಾಂಗ್ ಇದೆ. ಆದರೆ ಮಿಸೈಲ್ಗಳಿಗೆ ಕಂಪೇರ್ ಮಾಡಿದ್ರೆ ಇರಾನ್ದು ಸ್ವಲ್ಪ ಶಕ್ತಿ ಚೆನ್ನಾಗಿದೆ. ಅಂದರೆ ಪ್ರತಿರೋಧವನ್ನು ತೋರಿಸುವಂತಹ ಶಕ್ತಿ ಮಿಸೈಲ್ಗಳಲ್ಲಿ, ದೊಡ್ಡ ದೊಡ್ಡ ರಾಕೆಟ್ ಲಾಂಚರ್ಗಳು ಇರಾನ್ ಕಡೆಗೂ ಕೂಡ ಇದೆ. ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್. ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷ ಯಾವ ಹಂತವನ್ನು ತಲುಪ್ತಾ ಇದೆ? ಆಮೇಲೆ ಜಾಗತಿಕವಾಗಿ ಯಾವುದಾದ್ರೂ ರಾಷ್ಟ್ರಗಳು ಮಧ್ಯ ಬಂದು ಕಾಂಪ್ರಮೈಸ್ ಮಾಡಿಸ್ತೀವಿ ಅನ್ನೋ ಹಂತದಲ್ಲಿ ಇದ್ದಾರಾ? ಇಬ್ರು ಮಾತು ಕೇಳುವಂತಹ ಹಂತವನ್ನ ಮೀರಿ ಹೋಗಿದ್ದಾರಾ? ಯುದ್ಧೋನ್ಮಾದ ಹೇಗೆ ಕಾಣಿಸ್ತಾ ಇದೆ ಇಬ್ಬರ ಕಡೆಯಲ್ಲೂ? ಮಮತಾ, ಪ್ರಮುಖವಾಗಿ ಶುಕ್ರವಾರ ಬೆಳಿಗ್ಗಿಂದ ರಾತ್ರಿ ತನಕಲೂ ಕೂಡ ಇರಾನ್ನ ಹಲವು ಸೇನಾ ಕೇಂದ್ರಗಳ ಮೇಲೆ, ಜೊತೆಗೆ ಪರಮಾಣು ಕೇಂದ್ರಗಳ ಮೇಲೆ ಕೂಡ ಇಸ್ರೇಲ್ ಭೀಕರ ವಾಯುದಾಳಿಯನ್ನ ಕೂಡ ನಡೆಸಿತ್ತು. ಸುಮಾರು 104ಕ್ಕೂ ಹೆಚ್ಚು ಜನ ಹತರಾಗಿದ್ರು. ಇದರಿಂದ ಕೆರಳಿರುವಂತಹ ಇರಾನ್ ಇದೀಗ ಇಸ್ರೇಲ್ನ ಪ್ರಮುಖ ಸೇನಾ ಕೇಂದ್ರಗಳು, ಜೊತೆಗೆ ಒಂದಿಷ್ಟು ಅಣು ಸ್ಥಾವರ ಘಟಕಗಳ ಮೇಲೆ ಕೂಡ ಪ್ರತಿದಾಳಿಯನ್ನ ನಡೆಸಿದೆ. ಈ ಪ್ರತಿದಾಳಿಯಲ್ಲಿ 3 ನಾಗರಿಕರು ಕೂಡ ಮೃತಪಟ್ಟಿದ್ದಾರೆ. ಈಗ ಏನು ಇರಾನ್ ಪ್ರಮುಖವಾಗಿ ನಾಗರಿಕರನ್ನೇ ಟಾರ್ಗೆಟ್ ಮಾಡಿಕೊಂಡು ದಾಳಿಯನ್ನ ನಡೆಸ್ತಾ ಇದೆ. ಇದರಿಂದ ಇಸ್ರೇಲ್ಗೂ ಕೂಡ ಇದೀಗ ಆತಂಕ ಶುರುವಾಗಿದೆ. ಸೊ ಒಂದೊಮ್ಮೆ ಏನಾದ್ರೂ ನಾಗರಿಕರನ್ನ ಟಾರ್ಗೆಟ್ ಮಾಡಿಕೊಂಡು ದಾಳಿಯನ್ನ ನಡೆಸಿದ್ರೆ ಅದಕ್ಕೆ ಬೆಲೆಯನ್ನ ತೆರಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆ ಇಸ್ರೇಲ್ ಕಡೆಯಿಂದ ಕೂಡ ಬಂದಿದೆ. ಈಗಾಗಲೇ ಇಸ್ರೇಲ್ನ ರಾಜಧಾನಿ ಟೆಲ್ ಅವೀವ್ ಸೇರಿದಂತೆ ಜೆರುಸಲೆಂ ಪ್ರಮುಖ ನಗರಗಳ ಮೇಲೆ ಈಗ ಇರಾನ್ ದಾಳಿಯನ್ನ ನಡೆಸಿದೆ. ಸುಮಾರು 120ಕ್ಕೂ ಹೆಚ್ಚು ಡ್ರೋನ್ ದಾಳಿಗಳು, ಜೊತೆಗೆ 200 ಏನು ಕ್ಷಿಪಣಿ ದಾಳಿಯನ್ನ ಕೂಡ ನಡೆಸಿದೆ. ಇದರಲ್ಲಿ ಸಾವು ನೋವುಗಳ ಸಂಖ್ಯೆ ಹೆಚ್ಚಾಗಿದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಅಧಿಕೃತವಾಗಿ ಇಂತಿಷ್ಟು ಜನ ಮೃತಪಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಇನ್ನು ಕೂಡ ವರದಿಯಾಗಿಲ್ಲ. ಸೊ ಈಗಾಗಲೇ ಅಮೆರಿಕ ಕೂಡ ಈ ಒಂದು ಶಾಂತಿ ಒಪ್ಪಂದದ ಮಾತುಕತೆಗೆ ಮುಂದೆ ಬಂದಿದೆ. 2 ರಾಷ್ಟ್ರಗಳು ಶಾಂತಿಯನ್ನ ಕಾಪಾಡಬೇಕು ಅನ್ನುವಂಥದ್ದನ್ನ ಕೂಡ ಹೇಳಿದೆ. ಅದರ ಜೊತೆಗೆ ಇಸ್ರೇಲ್ಗೆ ಬೆಂಬಲವನ್ನ ನೀಡಿದ್ರೆ ಅದಕ್ಕೆ ಬೇರೆ ರಾಷ್ಟ್ರಗಳು ಕೂಡ ಒಂದು ಬೆಲೆಯನ್ನ ತೆರಬೇಕಾಗುತ್ತೆ ಅಂತ ಹೇಳಿ ನೇರ ಎಚ್ಚರಿಕೆಯನ್ನ ಕೂಡ ಇದೀಗ ಇರಾನ್ ನೀಡಿದೆ. ಈಗಾಗಲೇ ಇರಾನ್ ನೇರವಾಗಿ ಯುದ್ಧವನ್ನ ಘೋಷಣೆ ಮಾಡಿದೆ. ಇದರ ತೀವ್ರ ಸ್ವರೂಪ ಮತ್ತಷ್ಟು ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಮಮತಾ, ಆಲ್ ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಪ್ರಕಾಶ್. ಒಂದು ಇನ್ಫಾರ್ಮೇಶನ್ ಏನಂದ್ರೆ, ಇರಾನ್ ಮೇಲೆ ಸೀಡ್ ದಾಳಿಯನ್ನ ಇಸ್ರೇಲ್ ನಡೆಸ್ತಾ ಇದೆ. ಸೀಡ್ ಅಂತ ಅಂದ್ರೆ ಸಪ್ರೆಸ್ ಎನಿಮೀಸ್ ಏರಿಯಲ್ ಫ್ಯಾಕ್ಟರ್ಸ್ ಅಂತ.